ಮುಂಗಾರು ಆರ್ಭಟ ಜೋರು. ಇನ್ನು 3 ದಿನ ವರುಣಾರ್ಭಟ ಮುಂದುವರಿಯುತ್ತೆ. ಮುಂದಿನ 3 ದಿನ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗಲಿದೆ. ಬರಗಾಲದಿಂದ ಬಸವಳಿದಿದ್ದಂತಹ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಜೋರು. ಇನ್ನು 3 ದಿನ ವರುಣಾರ್ಭಟ. ಮುಂದಿನ 3 ದಿನ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗತ್ತೆ. ಬರಗಾಲದಿಂದ ಬಸವಳಿದಿದ್ದಂತಹ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಇದೀಗ ಜೋರಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಕರಾವಳಿ ಹಾಗೆ ಹಾಸನ, ಶಿವಮೊಗ್ಗ ಮತ್ತು ಮಡಿಕೇರಿಯಲ್ಲೂ ಕೂಡ ಭಾರೀ ಮಳೆಯ ನಿರೀಕ್ಷೆ. ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಇನ್ನು 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಈ ಭಾಗಗಳಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದು ಇನ್ನು 3 ದಿನ ವರುಣಾರ್ಭಟ ಮುಂದುವರಿಯುತ್ತೆ. ರಾಜ್ಯದಲ್ಲಿ ಮುಂದಿನ 3 ದಿನಗಳ ಕಾಲ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಬರಗಾಲದಿಂದ ಬಸವಳಿದಿದ್ದಂತಹ ರಾಜ್ಯದಲ್ಲಿ ಇದೀಗ ಮುಂಗಾರು ಆರ್ಭಟ ಜೋರಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಕರಾವಳಿ ಹಾಗೆ ಹಾಸನ, ಶಿವಮೊಗ್ಗ ಮತ್ತು ಮಡಿಕೇರಿಯಲ್ಲೂ ಕೂಡ ಭಾರೀ ಮಳೆಯ ನಿರೀಕ್ಷೆ ಇರುವಂಥದ್ದು. ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವ ಸಾಧ್ಯತೆ ಇದೆ. ಇನ್ನು 2 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಭಾಗಗಳಲ್ಲಿ ಮಾತ್ರ ಮುಂಗಾರು ಆರ್ಭಟ ಜೋರಾಗಿರುವಂಥದ್ದು. ಇನ್ನು 3 ದಿನ ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿರುತ್ತೆ, ಮುಂದುವರಿಯುತ್ತೆ. 3 ದಿನಗಳ ಕಾಲ ಮುಂದುವರಿಯಲಿದೆ ಈ ಒಂದು ವರುಣಾರ್ಭಟ. ರಾಜ್ಯದಲ್ಲಿ ಇದೀಗ ಬರಗಾಲದಿಂದ ಸಾಕಾಗೋಗಿತ್ತು ಜನರಿಗೆ. ರಾಜ್ಯದಲ್ಲಿ ಇದೀಗ ಮುಂಗಾರು ಆರ್ಭಟ ಜೋರಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಕೂಡ ಮಳೆಯ ಮುನ್ಸೂಚನೆ ಸಿಕ್ಕಿರುವಂಥದ್ದು. ರೈತರಿಗೆ ಜೊತೆಗೆ ಜನರಿಗೂ ಕೂಡ ಸಂತಸ. ಕರಾವಳಿ ಹಾಗೆ ಹಾಸನ, ಶಿವಮೊಗ್ಗ ಮತ್ತು ಮಡಿಕೇರಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗತ್ತೆ. ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸಂಭವ ಇದೆ. ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ. ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯದ ಕೆಲವೆಡೆ 3 ದಿನಗಳ ಬಳಿಕ ಮಳೆ ಇಳಿಮುಖ ಆಗುತ್ತೆ. 3 ದಿನಗಳ ಬಳಿಕ ಈ ಭಾಗಗಳಲ್ಲಿ ಹಂತ ಹಂತವಾಗಿ ಮಳೆ ಕಡಿಮೆಯಾಗುತ್ತಂತೆ. ಬೆಂಗಳೂರು ಹಾಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜೊತೆಗೆ ಒಂದಷ್ಟು ಭಾಗಗಳಲ್ಲಿ ಮಳೆ ಕಡಿಮೆಯಾಗುವಂಥದ್ದು. ಚಿಕ್ಕಬಳ್ಳಾಪುರ ಹಾಗೆ ತುಮಕೂರು, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಮಳೆ ಕಡಿಮೆಯಾಗುತ್ತೆ. ಇನ್ನು ರಾಯಚೂರು ಭಾಗಗಳಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆಯಾಗಲಿದೆ. ಆದರೆ 10 ದಿನಗಳವರೆಗೆ ಮೋಡ ಮುಸುಕಿದ ವಾತಾವರಣ ಮುಂದುವರಿಯುತ್ತೆ ಈ ಒಂದು ಜಿಲ್ಲೆಗಳಲ್ಲಿ. ರಾಜ್ಯದ ಕೆಲವೆಡೆ 3 ದಿನಗಳ ಬಳಿಕ ಮಳೆ ಇಳಿಮುಖ ಆಗುತ್ತೆ ಅಂತ ಹವಾಮಾನ ಇಲಾಖೆ ವರದಿಯನ್ನ ನೀಡಿದೆ. 3 ದಿನಗಳ ಬಳಿಕ ಈ ಒಂದು ಭಾಗಗಳಲ್ಲಿ ಹಂತ ಹಂತವಾಗಿ ಮುಂಗಾರು ಮಳೆ ಕಡಿಮೆಯಾಗ್ತಾ ಹೋಗುತ್ತೆ. ಬೆಂಗಳೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಈ ಒಂದು ಭಾಗಗಳಲ್ಲಿ ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು, ಕಲಬುರಗಿ ಮತ್ತು ಯಾದಗಿರಿ ಈ ಒಂದು ಭಾಗಗಳಲ್ಲಿ ಮಳೆಯ ಪ್ರಮಾಣ ಹಂತ ಹಂತವಾಗಿ ಕಡಿಮೆಯಾಗುತ್ತೆ. ರಾಯಚೂರು ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ ಅನ್ನುವಂಥದ್ದು. ಜೊತೆಗೆ 10 ದಿನಗಳವರೆಗೂ ಕೂಡ ಮೋಡ ಮುಸುಕಿದ ವಾತಾವರಣ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ರಾಜ್ಯದ ಕೆಲವೆಡೆ 3 ದಿನಗಳ ನಂತರ ಹಂತ ಹಂತವಾಗಿ ಮಳೆ ಕಡಿಮೆ ಆಗುತ್ತೆ. ಈ ಒಂದು 3 ದಿನದ ಬಳಿಕ ಈ ಒಂದು ಭಾಗಗಳಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜೊತೆಗೆ ಕೋಲಾರ, ತುಮಕೂರು ಈ ಒಂದಷ್ಟು ಭಾಗಗಳಲ್ಲಿ ಹಂತ ಹಂತವಾಗಿ ಮಳೆ ಕಡಿಮೆಯಾಗುತ್ತೆ, ಪ್ರಮಾಣ ಕಡಿಮೆ ಆಗುವಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತು ಕಲಬುರಗಿ ಜೊತೆಗೆ ಯಾದಗಿರಿ, ರಾಯಚೂರು ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ ಹಂತ ಹಂತವಾಗಿ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಆದರೆ 10 ದಿನಗಳವರೆಗೂ ಕೂಡ ಮೋಡ ಮುಸುಕಿದ ವಾತಾವರಣ ಮುಂದುವರಿಯುತ್ತೆ. ರಾಜ್ಯದ ಕೆಲವೆಡೆ 3 ದಿನಗಳ ಬಳಿಕ ಮಳೆಯ ಇಳಿಮುಖ ಕಾಣುವಂಥದ್ದು.